ಹೊತ್ತಿ ಉರಿದ ಮೈಸೂರಿನ ಉದಯಗಿರಿ ಶಾಂತವಾದಂತ ರೀತಿಯಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಮೈಸೂರಿನ ಗಲಭೆಯ ಮತ್ತಷ್ಟು ವಿಡಿಯೋಗಳು, ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಖಾಕಿ ಮೇಲೆ ಕಲ್ಲು ತೂರಿದ್ದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ, ಇದರ ಜೊತೆಗೆ ಬೆಂಕಿ ಇಟ್ಟಂತಹ ಮತ್ತೊಂದಿಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳು, ಸಿಸಿಟಿವಿ ಫುಟೇಜಸ್ ನ್ಯೂಸ್ 18ಗೆ ಲಭ್ಯ ಆಗಿದೆ. ಕಲ್ಲು ತೂರಿ ಬೆಂಕಿ ಹಚ್ಚುವಂತಹ ಭಯಾನಕ ದೃಶ್ಯಗಳಿದೆ. ಬೆಂಕಿ ಹಚ್ಚೋದಕ್ಕೆ ಒಣ ಹುಲ್ಲನ್ನ ತಂದಿದ್ರು ಕಿಡಿಗೇಡಿಗಳು. ಈಗ ಮತ್ತಷ್ಟು ಕಿಡಿಗೇಡಿಗಳ ಬಂಧನಕ್ಕೆ ಖಾಕಿ ಬಲೆ ಬೀಸಿದೆ. ಈ ಸಿಸಿಟಿವಿಯ ದೃಶ್ಯಗಳನ್ನು ಆಧರಿಸಿ ಈವರೆಗೆ 13 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ಗಲಭೆಗೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ 1000 ಜನರ ಮೇಲೆ ಎಫ್ಐಆರ್ ದಾಖಲಾಗಿರೋದು. 1000 ಜನ. ಇನ್ನು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಶೋಧ ಕಾರ್ಯ, ಅಂದ್ರೆ ಈ ಕಿರಾತಕರನ್ನ ಹೆಡೆಮುರಿ ಕಟ್ಟುವಂತಹ ತನಿಖಾ ಕಾರ್ಯ ಮುಂದುವರಿತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನ್ಯೂಸ್ 18ಗೆ ಲಭ್ಯ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿದು. ಯಾವ ರೀತಿಯಾಗಿ ಕಲ್ಲು ತೂರಿದ್ದಾರೆ ಅನ್ನುವಂಥದ್ದು. ಮೊನ್ನೆ ಸಿಕ್ಕಂತ ದೃಶ್ಯಗಳು ಬೇರೆ. ಆ ಪ್ರಕರಣದ ಮತ್ತೊಂದಿಷ್ಟು ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಕಲ್ಲುಗಳನ್ನ ತಂದು ಗುಡ್ಡೆ ಹಾಕೊಂಡಿದ್ರು, ಜೊತೆಗೆ ಒಣ ಹುಲ್ಲನ್ನ ತಂದು ಬೆಂಕಿ ಇಟ್ಟಿದ್ರು ಅನ್ನೋದು. ನಾವು ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಿಮಗೆ. ಅದರಲ್ಲಿ ಬೆಂಕಿ ಉರಿತಾ ಇದೆ. ಕಲ್ಲು ತೂರ್ತಾ ಇರುವಂತಹ ಒಂದು 10-20 ಜನ ಗುಂಪಿದೆ. ಈ ರೀತಿಯಾದಂತಹ ಪ್ರೀ ಪ್ಲಾನ್ಡ್ ಆಗಿತ್ತ ಆ ಆಯಾಮಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ ಸಿಕ್ಕಿರುವಂತಹ ಈ ಒಂದು ಸಿಸಿಟಿವಿ ದೃಶ್ಯಾವಳಿಗಳೇನಿದೆ, ಈ ಒಂದು ದೃಶ್ಯಗಳನ್ನು ಆಧರಿಸಿ ಮತ್ತೊಂದಿಷ್ಟು ಜನರನ್ನ ಬಂಧನ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. ಆನಂದ್, ಉದಯಗಿರಿ ಸದ್ಯಕ್ಕೆ ಶಾಂತಿ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಅದು ನಿಜಕ್ಕೂ ಕೂಡ ಬೂದಿ ಮುಚ್ಚಿದ ಕೆಂಡ ಆ ರೀತಿಯಾಗಿನೇ ಗೋಚರ ಆಗ್ತಾ ಇರುವಂತದ್ದು. ಆರಂಭಿಕ ಹಂತದಲ್ಲಿ ಒಬ್ಬ ಮೌಲ್ವಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಆನಂದ್ ಈ ಘಟನೆಯ ನಂತರದಲ್ಲಿ. ಜೊತೆಗೆ ಈಗ ಸಿಕ್ಕಿರುವಂತಹ ಒಂದಿಷ್ಟು ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪೊಲೀಸ್ ತನಿಖಾ ಯಾವ ರೀತಿಯಾಗಿ ನಡೀತಾ ಇದೆ, ಅಂದ್ರೆ ಯಾವ ಆಂಗಲ್ ನಲ್ಲಿ ಇದು ಪ್ರೀ ಪ್ಲಾನ್ಡ್ ಕೃತ್ಯ ಅನ್ನುವಂತ ಆಂಗಲ್ ನಲ್ಲಿ ನಡೀತಾ ಇದೆಯಾ? ಅರುಣ್, ನಿಜಕ್ಕೂ ಕೂಡ ನಮಗೆ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜ್ ಏನಿದೆ ಇವನ್ನ ನೋಡಿದ್ರೆ ಇದೆ ಜೆಲ್ ಅಂತ ಅನಿಸುವಷ್ಟು ಮಟ್ಟಿಗೆ ಕಿಡಿಗೇಡಿಗಳು ಕಲ್ಲನ್ನ ತೂರಿರುವಂತದ್ದು. ಸದ್ಯಕ್ಕೆ ಸಿಸಿಟಿವಿ ಫುಟೇಜ್ ಇರಬಹುದು ಹಾಗೂ ಸ್ಥಳೀಯರ ಮೊಬೈಲ್ ನಲ್ಲಿ ಚಿತ್ರೀಕರಣವಾಗಿರುವಂತಹ ದೃಶ್ಯಗಳೇನಿದೆ ಅದು ಹಾಗೂ ಇನ್ನಿತರ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಸದ್ಯಕ್ಕೆ ಸಿಸಿಬಿ ಪೊಲೀಸರು ಕೆಲವು ದೃಶ್ಯಗಳನ್ನ ಅಂದ್ರೆ ರಿಟ್ರೀವ್ ಮಾಡಿಕೊಂಡು ಮೊಬೈಲ್ ನಲ್ಲಿ ಏನು ಸರಿಯಾಗಿತ್ತು ಆ ದೃಶ್ಯಗಳನ್ನ ಕುರಿತಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಗಮನಿಸಿದ್ರೆ ಗಲ್ಲಿಗಳಲ್ಲಿ ಅಂದ್ರೆ ಏನು ಆಯಾ ಸರ್ಕಲ್ ನ ಗಲ್ಲಿಗಳಿದೆ ಆ ಗಲ್ಲಿಗಳಲ್ಲಿ ಕಿಡಿಗೇಡಿಗಳು ಕಲ್ಲನ್ನ ಸಂಗ್ರಹಿಸಿಟ್ಟಿರುವ ಶಂಕೆಯನ್ನು ಕೂಡ ಈಗ ಪೊಲೀಸರು ವ್ಯಕ್ತಪಡಿಸಿರುವಂತದ್ದು. ಇದು ಎಲ್ಲೋ ಒಂದು ಕಡೆ ಪ್ರೀ ಪ್ಲಾನ್ ಆಗಿತ್ತ ಅನ್ನುವ ಅನುಮಾನ ಮೂಡಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಸಿಸಿಟಿವಿ ಫುಟೇಜ್ ಗಳು ಕಾಣಿಸ್ತಾ ಇರುವಂತದ್ದು. ಸದ್ಯಕ್ಕೆ ಏನು ನಿನ್ನೆ 13 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ 12 ಜನ ಯುವಕರು ಹಾಗೂ ಓರ್ವ ಬಾಲಕ ಸಹ ಇದ್ದಾನೆ. ಅವರಿಗೆ ತಡರಾತ್ರಿ ಕೆಆರ್ ಆಸ್ಪತ್ರೆಯಲ್ಲಿ ಏನು ಆರೋಗ್ಯ ತಪಾಸಣೆಯನ್ನ ನಡೆಸಿ ಬಳಿಕ ಒಬ್ಬರನ್ನ ಬಾಲಮಂದಿರಕ್ಕೆ ಬಿಡಲಾಗಿದೆ. ಇನ್ನುಳಿದ 12 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಸದ್ಯಕ್ಕೆ ಈಗ ಸಿಸಿಬಿ ಪೊಲೀಸರು ಸಿಕ್ಕಿರುವ ಸಿಸಿಟಿವಿ ಫುಟೇಜ್, ಮೊಬೈಲ್ ದೃಶ್ಯಗಳು ಹಾಗೂ ಸ್ಥಳೀಯರ ಹೇಳಿಕೆಗಳನ್ನ ಆಧರಿಸಿ ಮತ್ತಷ್ಟು ಆರೋಪಿಗಳ ಬಲೆಗಾಗಿ ಬಲೆಯನ್ನ ಬೀಸಿರುವಂತದ್ದು. ಸದ್ಯಕ್ಕೆ ಏನು ಈ ಆರೋಪಿಗಳಿದ್ದಾರೆ ಇವರೆಲ್ಲರೂ ಕೂಡ ಆ ಮೌಳಿ ಮುಸ್ತಾಕ್ ಏನಿದ್ದ ಆತನ ಭಾಷಣದ ಪ್ರಚಾರಕ್ಕೆ ಅಂದ್ರೆ ಅವನು ಏನು ಭಾಷಣ ಮಾಡಿದ್ದ ಅದರಿಂದ ಪ್ರಚೋದನೆಗೆ ಒಳಪಟ್ಟಿದ್ದು. ನಂತರದಲ್ಲಿ ಕಲ್ಲು ತೂರಾಟಕ್ಕೆ ಮೊದಲೇ ಕಲ್ಲುಗಳನ್ನ ಸಂಗ್ರಹಿಸಿ ಇಟ್ಟಿದ್ರು ಅನ್ನುವಂತ ಅನುಮಾನ ಮೂಡಿರುವಂತದ್ದು. ಸದ್ಯಕ್ಕೆ ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ಸಿಸಿಬಿ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ.